ಕಾಲ್ತುಳಿತದ ದುರಂತದ ನಂತರ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಬಟ್ ಇವತ್ತು ಆ ಪ್ರಶ್ನೆಗೆ ಬಹುತೇಕ ಮಧ್ಯಾಹ್ನಕ್ಕೆ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಇದೇ ನಿಟ್ಟಿನಲ್ಲಿಯೇ ಇವತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ನಿನ್ನೆ ಅಷ್ಟೇ ಸರ್ಕಾರದ ಸಮಿತಿ ಭೇಟಿ ಕೊಟ್ಟಿತ್ತು. ಹೋಮ ಹವನವನ್ನು ಕೂಡ ಸ್ಟೇಡಿಯಂನಲ್ಲಿ ಮಾಡಲಾಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆಯಿಂದ ವಿಜಯ್ ಹಜಾರೆ ಟ್ರೋಫಿ, ನಾಳೆ ಆಂಧ್ರ ದೆಹಲಿ ನಡುವೆ ಪಂದ್ಯಾವಳಿ, ಪ್ರೇಕ್ಷಕರಿಲ್ಲದೆ ಪಂದ್ಯವನ್ನು ನಡೆಸುವ ಬಗ್ಗೆ ಕೆಎಸ್ಸಿಎ ಇಂದ ಪ್ರಸ್ತಾವನೆ. ಸರ್ಕಾರದ ನಿರ್ಧಾರ ಹೊರಬೀಳುವ ಮುನ್ನವೇ ಬೆಂಗಳೂರಿಗೆ ವಿರಾಟ್ ಕೊಹ್ಲಿ ನಾಳಿನ ಪಂದ್ಯದಲ್ಲಿ ಭಾಗಿಯಾಗಲು ಬರ್ತಾ ಇದ್ದಾರೆ. ವಿರಾಟ್ ಕೆಲವೇ ಕ್ಷಣಗಳಲ್ಲಿ ಪಂದ್ಯಕ್ಕೆ ಅನುಮತಿಯನ್ನ ರಾಜ್ಯ ಸರ್ಕಾರ ಪ್ರಕಟಿಸಲಿದೆ ಎನ್ನುವಂತಹ ಮಾಹಿತಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆಯಿಂದ ವಿಜಯ್ ಹಜಾರೆ ಕ್ರಿಕೆಟ್ ಪಂದ್ಯ, ನಾಳೆ ಆಂಧ್ರ ದೆಹಲಿ ನಡುವೆ ಪಂದ್ಯಾವಳಿ. ಈ ಮೂಲಕ ಕಾಲ್ತುಳಿತದ ದುರಂತದ ನಂತರ ಮೊದಲ ಮ್ಯಾಚ್ಗೆ ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂ ರೆಡಿ ಆಗ್ತಾ ಇದೆ. 11 ಜನ ಸಾವನ್ನಪ್ಪಿದ್ರು, 50ಕ್ಕೂ ಹೆಚ್ಚು ಜನ ಗಾಯವಾಗಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಸುದ್ದಿಯಾಗಿತ್ತು. ಈ ಬೆನ್ನಲ್ಲೇ ಕಾಲ್ತುಳಿತದ ದುರಂತದ ನಂತರ ಫಾರ್ ದ ಫಸ್ಟ್ ಟೈಮ್ ಬೆಂಗಳೂರಿಗೂ ಕೂಡ ವಿರಾಟ್ ಕೊಹ್ಲಿ ಅವರು ಆಗಮಿಸ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಸರ್ಕಾರದ ವತಿಯಿಂದ ಒಂದು ಸಮಿತಿ ಹೋಗಿ ಸ್ಟೇಡಿಯಂನಲ್ಲಿ ವೀಕ್ಷಣೆ ಮಾಡ್ಕೊಂಡು ಬಂದಿತ್ತು. ನಿನ್ನೆ ಇದ್ದಂತಹ ವಿಘ್ನಗಳೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂಥೇಳಿ ಹೋಮ ಹವನವನ್ನು ನಡೆಸಲಾಗಿತ್ತು. ಈ ಬೆನ್ನಲ್ಲೇ ಕ್ರಿಕೆಟ್ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ, ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಾ ಇಲ್ವಾ ಕಾಲ್ತುಳಿತದ ದುರಂತದ ನಂತರ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಗ್ತಾ ಇದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಯಾವಾಗ ಆಗಬಹುದು, ಏನೇನು ಪ್ಲಾನ್ ಅನ್ನ ಮಾಡಿಕೊಂಡಿದೆ ಕೆಎಸ್ಸಿಎ ಈ ವಿಚಾರಕ್ಕೆ? ಪ್ರೇಮ್, ವಿಜಯ್ ಹಜಾರೆ ಕಪ್ ಅಂದರೆ ರಾಷ್ಟ್ರೀಯ ಏಕದಿನ ಪಂದ್ಯಾವಳಿಗಳೇನಿದ್ದಾವೆ ಅವು ನಡೆಯೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ಅಂದರೆ ಕ್ಷಣಗಣನೆ ಶುರುವಾಗಿದೆ. ನಾಳೆಯಿಂದ ವಿಜಯ್ ಹಜಾರೆ ಏಕದಿನ ರಾಷ್ಟ್ರೀಯ ಏಕದಿನ ಟೂರ್ನಿ ಶುರುವಾಗುತ್ತೆ. ಬೆಂಗಳೂರಿನಲ್ಲೂ ಕೂಡ ಮ್ಯಾಚ್ ಇದೆ. ಅದು ಏನು ನಾಳೆ ಶುರುವಾಗುವಂಥ ಪಂದ್ಯ ಏನಿದೆ, ಪಂದ್ಯಕ್ಕಾಗಿ ಈಗ ಡೆಲ್ಲಿ ಪರವಾಗಿ ಆಡೋದಕ್ಕೆ ವಿರಾಟ್ ಕೊಹ್ಲಿ ಅವರು ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ. NCAಯಲ್ಲಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಚಿನ್ನಸ್ವಾಮಿಯಲ್ಲಿ ಪಂದ್ಯವನ್ನು ನಡೆಸಬೇಕಾ ಬೇಡವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅನುಮತಿ ಸರ್ಕಾರ ಕೊಟ್ಟಿಲ್ಲ. ಈಗಾಗಲೇ KCA ಸಾಕಷ್ಟು ಬಾರಿ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಜೊತೆಗೆ 8 ಪಂದ್ಯಗಳು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿಗದಿ ಕೂಡ ಆಗಿರುವಂಥದ್ದು. ಆ 8 ಪಂದ್ಯಗಳು ಕೂಡ ಇಲ್ಲಿ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು ಈಗ ಮುಖ್ಯವಾಗಿ ಪ್ರಶ್ನೆ ಆಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಸಭೆಯನ್ನು ಕೂಡ ಈಗ KCA ನಡೆಸ್ತಾ ಇದ್ದಾರೆ. ವೆಂಕಟೇಶ್ ಪ್ರಸಾದ್ ಅವರು ಕೂಡ ಈಗಾಗಲೇ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಜೊತೆಗೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು ಏನು ಅಂದರೆ ಪ್ರೇಕ್ಷಕರು ಇಲ್ಲದಂತೆ, ಅಂದರೆ ಪ್ರೇಕ್ಷಕರನ್ನ ಯಾವುದೇ ಕಾರಣಕ್ಕೂ ಕೂಡ ಒಳಗಡೆ ಬಿಡುವಂಥದ್ದು ಆಗಿರ್ಬೋದು, ಅದು ಯಾವುದು ಕೂಡ ನಾವು ಮಾಡಲ್ಲ. ಜೊತೆಗೆ ಹೊರಗಡೆ ಕೂಡ ಅವಕಾಶವನ್ನು ಪ್ರೇಕ್ಷಕರಿಗೆ ಕೊಡದೆ ಅಭಿಮಾನಿಗಳಾಗಿರ್ಬೋದು ಯಾರು ಕೂಡ ಬರದಂಥ ನಿಟ್ಟಿನಲ್ಲಿ ನಾವು ನೋಡ್ಕೋತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳ್ತಾ ಇರುವಂಥದ್ದು, ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು. ಜೊತೆಗೆ ಒಂದು ವೇಳೆ ಈಗ ಜೂನ್ನಲ್ಲಿ ಏನು ಕಾಲ್ತುಳಿತ ಪ್ರಕರಣ ಆಯಿತು, ಜೂನ್ನಲ್ಲಿ ಆದಂಥ ಕಾಲ್ತುಳಿತ ಪ್ರಕರಣ ಜೊತೆಗೆ ಈಗ ವಿರಾಟ್ ಕೊಹ್ಲಿ ಅವರು ಪಂದ್ಯದಲ್ಲಿ ಆಡೋದ್ರಿಂದ ಸಾಕಷ್ಟು ಭದ್ರತೆ ಬೇಕಾಗುತ್ತೆ. ಈಗಾಗಲೇ ಸುರಕ್ಷತಾ ಪರಿಶೀಲನಾ ಸಮಿತಿ ಏನಿದೆ ಅವರೆಲ್ಲರೂ ಕೂಡ ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಇದೆಲ್ಲದರ ನಡುವೆ ಕೂಡ ಇನ್ನೂ ಸರ್ಕಾರ, ಅಂದರೆ ಇನ್ನೇನು ಕ್ಷಣಗಣನೆ ಶುರುವಾದರೂ ಕೂಡ ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ. ಇದರಿಂದಾಗಿ ನಡೆಯುತ್ತಾ ಇಲ್ವಾ ಅಥವಾ NCA ಗ್ರೌಂಡಲ್ಲಿ ಏನಾದರೂ ಪಂದ್ಯಗಳನ್ನು ಶಿಫ್ಟ್ ಮಾಡ್ತಾರೆ, ಈ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು. ಈ ಬಗ್ಗೆ ಫೈನಲ್ ಸಭೆ ಅಂತಾನೆ ಹೇಳ್ಬೋದು. ವೆಂಕಟೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಈಗ ಸಭೆ ಆಗುತ್ತೆ. ಸಭೆಯ ನಂತರ ಯಾವ ರೀತಿ ಅಂತ ತೀರ್ಮಾನವನ್ನು KCA ಮಂಡಳಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಜೊತೆಗೆ ಸರ್ಕಾರ ಏನಾದರೂ ಇವತ್ತು ಪರ್ಮಿಷನ್ ಕೊಟ್ಟರೆ ನಾಳೆ ಬೆಳಗ್ಗೆ 9 ಗಂಟೆಗೆ ಪಂದ್ಯ ಶುರುವಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ವಿಜಯ್ ಹಜಾರೆ ರಾಷ್ಟ್ರೀಯ ಏಕದಿನ ಪಂದ್ಯ, ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಆಡ್ತಾರೆ. ಆದರೆ ಅಭಿಮಾನಿಗಳು ಯಾರು ಕೂಡ ಒಳಗಡೆ ಕೂಡ ಎಂಟ್ರಿ ಇರೋದಿಲ್ಲ. ಹೊರಗಡೆ ಕೂಡ ಅಂದರೆ ಏನು ರಸ್ತೆ ಇದೆ, ಚಿನ್ನಸ್ವಾಮಿ ಸುತ್ತಮುತ್ತ ರಸ್ತೆ ಏನಿದೆ ಅಲ್ಲೂ ಕೂಡ ಅಭಿಮಾನಿಗಳು ಸೇರೋದಕ್ಕೆ ನಾವು ಬಿಡಲ್ಲ ಅನ್ನುವಂಥ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು. ಇವೆಲ್ಲವೂ ಕೂಡ ಆದರೆ ಸರ್ಕಾರ ಅನುಮತಿ ಕೊಟ್ಟರೆ ಏನು 8 ಪಂದ್ಯಗಳು ನಿಗದಿಯಾಗಿದ್ದಾವೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, 8 ಪಂದ್ಯಗಳು ಕೂಡ ನಡೀತವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಸರ್ಕಾರವೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸೋದಕ್ಕೆ ಉತ್ಸುಕವಾಗಿತ್ತು. DCM DK ಶಿವಕುಮಾರ್ ಅವರು KCA ಎಲೆಕ್ಷನ್ ಸಂದರ್ಭದಲ್ಲಿಯೇ ಈ ರೀತಿಯ ಹಿಂಟನ್ನು ಕೊಟ್ಟಿದ್ರು. ಒಂದು ವೇಳೆ ವಿಜಯ್ ಹಜಾರೆ ಟ್ರೋಫಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಆದರೆ 2026ರ IPLನ ಮ್ಯಾಚ್ಗಳು ಕೂಡ ಬೆಂಗಳೂರಿನಲ್ಲಿ ನಡೆಯುವ ಚಾನ್ಸಸ್ಗಳು ಹೆಚ್ಚಿದೆ. ಹಾಗಾಗಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ, ಈ ರೀತಿಯ ದುರಂತ ಮತ್ತೆ ಮರುಕಳಿಸದೇ ಇರುವಂತಹ ನಿಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.